ನಮಸ್ಕಾರ ರೀ ಸಾವ್ಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲು ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ನಾನು ತಿಳ್ಕೊತಾ ಇದ್ದೀನಿ, ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಅದೇನಪ್ಪ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಬಳಕೆ ಆಗಿದೆ ಅಂತ ಹೇಳಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಕ್ಕಂದರೆ ನಿಮ್ಮ ಆಧಾರ್ ಕಾರ್ಡು ನಿಮಗೆ ಗೊತ್ತಿಲ್ಲದೇ ಯಾರಾದರೂ ಯೂಸ್ ಮಾಡ್ತಾ ಇದ್ದರೆ ಸೊ ಅದು ಮಿಸ್ಯೂಸ್ ಆಗಬಹುದು. ಸೊ ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಇದೆ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ, ಹಾಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದೇ ಇಲ್ಲ. ಸಿಂಪಲ್ ಫ್ರೆಂಡ್ಸ್, ಎರಡೆರಡು ಸ್ಟೆಪ್ಪಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ನಿಮಗೆಲ್ಲ ಗೊತ್ತೇ ಇದೆ, ಆಧಾರ್ ಕಾರ್ಡ್ದು ಅಫಿಷಿಯಲ್ ವೆಬ್ಸೈಟ್ ಬಂದುಬಿಟ್ಟು UIDAI ಅಂತ ಹೇಳಿ. ಸೊ ಹಾಗೆ ನೀವು ಕ್ರೋಮಲ್ಲಿ ಹಿಂಗೆ ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೋಡಿರಿ UIDAI ಅಂತ ಹೇಳಿ ಬರುತ್ತಲ್ಲ, ಸೊ ಇದ್ರ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡಿರಿ. ಇಲ್ಲಿ ನಿಮ್ಮ ಒಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಇಂಗ್ಲೀಷ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ರಿ, ಅಥವಾ ನಿಮ್ಮ ಒಂದು ಪ್ರಿಫರ್ ಲ್ಯಾಂಗ್ವೇಜ್ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಳ್ರಿ. ಬೆಸ್ಟು ಇಂಗ್ಲೀಷ್ನ ಚೂಸ್ ಮಾಡ್ಕೊಳ್ರಿ, ಓಕೆನಾ. ಸೊ ಇವಾಗ ಈ ಥರ ಒಂದು ಸ್ಕ್ರೋಲ್ ಅಪ್ ಮಾಡಿರಿ. ಅಪ್ಡೇಟ್ ಆಧಾರ್, ಗೆಟ್ ಆಧಾರ್, ಆಧಾರ್ ಸರ್ವಿಸ್ ಅಂತೆಲ್ಲ ಇದೆಯಲ್ಲ. ಸೊ ಇಲ್ಲಿ ನೀವು ಆಧಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿರಿ. ಆಧಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಲೋಡ್ ಆಗಿಬಿಟ್ಟು ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ವೆರಿಫೈ ಆಧಾರ್, ರಿಟ್ರೀವ್ ಆಧಾರ್, ಜನರೇಟ್ VIDI ಅಂತೆಲ್ಲ ಇದೆಯಲ್ಲ. ಇಲ್ಲಿ ನೋಡಿ ಆಧಾರ್ ಲಿಂಕಿಂಗ್ ಸ್ಟೇಟಸ್, ಆಧಾರ್ ಲಿಂಕಿಂಗ್ ಸ್ಟೇಟಸ್, ಸೆಕ್ಯೂರ್ ಬಯೋಮೆಟ್ರಿಕ್ಸ್, ಅಥೆಂಟಿಕೇಶನ್ ಹಿಸ್ಟ್ರಿ ಅಂತ ಇದೆಯಲ್ಲ. ನೀವು ಚೆಕ್ ಮಾಡಬೇಕಾಗಿರೋದು ಆಧಾರ್ ಅಥೆಂಟಿಕೇಶನ್ ಹಿಸ್ಟ್ರಿ, ಅಂದರೆ ನಿಮ್ಮ ಒಂದು ಆಧಾರ್ ಎಲ್ಲೆಲ್ಲಿ ಬಳಕೆ ಆಗಿದೆ ಅಂತ ಹೇಳಿ. ಇಲ್ಲಿ ನೋಡಿ ತೋರಿಸಿದೆ, ವ್ಯೂ ಅಪ್ ಟು 50 ಪ್ರೀವಿಯಸ್ ಅಥೆಂಟಿಕೇಶನ್ ಟ್ರಾನ್ಸಾಕ್ಷನ್ ಆನ್ ಯುವರ್ ಆಧಾರ್ ಅಂತ ಹೇಳಿ. ಅಂದರೆ ಕಳೆದ 50 ಟ್ರಾನ್ಸಾಕ್ಷನ್ಗಳನ್ನ ಇಲ್ಲಿ ತೋರಿಸುತ್ತೆ. ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಲಾಗಿನ್ ಆಗೋಕ್ಕೆ ಕೇಳುತ್ತೆ. ಇಲ್ಲಿ ನೋಡಿರಿ, ಲಾಗಿನ್ ಆಗಬೇಕು ಫಸ್ಟು. ಏನಕ್ಕಂದರೆ ನಾವು ಆಧಾರ್ ನಂಬರ್ ಇದ್ದರೆ ಯಾರು ಬೇಕಾದರೂ ಚೆಕ್ ಮಾಡ್ಬೋದಲ್ಲ. ಸೊ ಹಾಗಾಗಿ ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಲಾಗಿನ್ ಆಗಬೇಕು ವಿತ್ OTP. ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಆ ಒಂದು OTPನ ಹಾಕಿದ್ರೆ ನಿಮ್ಮ ಒಂದು ಆಧಾರ್ಗೆ ಲಾಗಿನ್ ಆಗುತ್ತೆ. ಇಲ್ಲಿ ನೋಡಿ, ನಾನು ಇವಾಗ ಲಾಗಿನ್ ಮಾಡ್ತಾ ಇದ್ದೀನಿ. ಇವಾಗ ಆಧಾರ್ ನಂಬರ್ನ ಹಾಕೋಕ್ಕೆ ಹೇಳ್ತಿದೆ. ಸೊ ಆಧಾರ್ ನಂಬರ್ನ ನಾನು ಇವಾಗ ಹಾಕ್ತೀನಿ ನೋಡಿ. ನಾನೀಗ ಆಧಾರ್ ನಂಬರ್ನ ಹಾಕಿದ್ದೀನಿ. ಇವಾಗ ಕ್ಯಾಪ್ಚಾನ ಎಂಟ್ರಿ ಮಾಡ್ತಾ ಇದ್ದೀನಿ. ಕ್ಯಾಪ್ಚಾನ ಆ್ಯಸ್ ಇಟ್ ಈಸ್ ಅದೇ ಥರ ಹಾಕಿ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ, ಮತ್ತು ರೀಟ್ರೈ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಕ್ಯಾಪ್ಚಾನ ನೋಡಿಕೊಂಡು ನೀಟಾಗಿ ಹೇಗಿದೆಯೋ ಹಾಗೆ ಹಾಕಿ. ಇಲ್ಲಿ ನೋಡಿ LDL ಕ್ಯಾಪ್ಸಲ್ಲಿರೋದೆಲ್ಲ 4E. ಸೊ ಅಲ್ಫಾಬೆಟಿಕಲ್ಲ ಕ್ಯಾಪ್ಸಲ್ಲಿದೆ. ಸೊ ನಾನು ಕ್ಯಾಪ್ಸಲ್ಲಿ ಹಾಕಿದ್ದೀನಿ. ಸ್ಮಾಲಲ್ಲಿದ್ದರೆ ಸ್ಮಾಲಲ್ಲಿ ಹಾಕಬೇಕು, ಓಕೆನಾ. ಸೊ ತುಂಬ ಕೇರ್ಫುಲ್ಲಾಗಿ ಹಾಕಿ ಈ ಒಂದು ಇದನ್ನ ಕ್ಯಾಪ್ಚಾನ. ಏನಕ್ಕಂದರೆ ಅದು ಮತ್ತೆ ರೀಟ್ರೈ ಮಾಡೋಕ್ಕೆ ಹೇಳುತ್ತೆ. ಸೊ ಮತ್ತೆ ನೀವು ಫಸ್ಟ್ ಪೇಜಿಂದ ಬರಬೇಕು. ಇಲ್ಲಿ ನೋಡಿರಿ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿರಿ. OTP ಬರುತ್ತೆ. ಸೊ ನಮ್ಮ ಒಂದು ಕ್ಯಾಪ್ಚಾ ಕರೆಕ್ಟಾಗಿದೆ, ಹಾಗಾಗಿ OTP ಜನರೇಷನ್ ಸಕ್ಸಸ್ಫುಲ್ ಅಂತ ಹೇಳಿ ಬಂತು ನೋಡಿ. ನೀವು OTP ಹಾಕಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಡಾಕ್ಯುಮೆಂಟ್ ಅಪ್ಡೇಟ್, ಡೌನ್ಲೋಡ್ ಆಧಾರ್ PC ಕಾರ್ಡ್, ಅಡ್ರೆಸ್ ಅಪ್ಡೇಟ್, ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್, ಮತ್ತು ಜನರೇಟ್ VID, ಅನ್ಲಾಕ್, ಹಿಸ್ಟ್ರಿ ಅಂತೆಲ್ಲ ಇದೆಯಲ್ಲ. ಸೊ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ, ಅಥೆಂಟಿಕೇಶನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೋಡಿರಿ, ನಿಮ್ಗೆ ಒಂದು ಅಥೆಂಟಿಕೇಶನ್ ಹಿಸ್ಟ್ರಿ ಇಲ್ಲ ಇಲ್ಲಿ ಕೊಡ್ತಿದೆ. ಇಲ್ಲಿ ಸೆಲೆಕ್ಟ್ ಮಾಡಲಿಟಿ ಅಂತಿದೆಯಲ್ಲ, ಇಲ್ಲಿ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡಿರಿ. ಇಲ್ಲಿ ನೋಡಿರಿ, ಆಲ್, ಬಯೋಮೆಟ್ರಿಕ್ ಆ್ಯಂಡ್ OTP, ಡೆಮೋಗ್ರಫಿಕ್ ಆ್ಯಂಡ್ ಡೆಮೋಗ್ರಫಿಕ್ ಆ್ಯಂಡ್ OTP ಅಂತೆಲ್ಲ ಇದೆಯಲ್ಲ. ಬಯೋಮೆಟ್ರಿಕ್ ಅಂದರೆ ಇಲ್ಲಿ ನೀವು ಥಂಬ್ ಕೊಟ್ಟು ಇದು ಮಾಡಿದ್ದೀರಾ ಅದು ಮಾತ್ರ. ಡೆಮೋಗ್ರಫಿಕ್ ಅಂದರೆ ಫೇಸು. OTP ಅಂದರೆ OTP ಇದ್ದರೂ ನೀವು ಎಲ್ಲಿ ಲಾಗಿನ್ ಮಾಡಿದ್ದೀರಾ, ನಮಗೆ ಎಲ್ಲ ಡೀಟೇಲ್ಸ್ ಬೇಕು. ಹಾಗಾಗಿ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಸ್ಟಾರ್ಟ್ ಡೇಟ್ ಅಂತ ಇದೆಯಲ್ಲ, ಸೊ ಸ್ಟಾರ್ಟ್ ಡೇಟ್ ಮೇಲೆ ನೀವೇನು ಮಾಡ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ಡಿಸೆಂಬರಿಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ಡಿಸೆಂಬರಿಂದ ಹಿಡಿದುಕೊಂಡು ಇವಾಗ ಏನು ಡೇಟ್ ಏನು ಹಾಕ್ತೀನಿ ಅಂದರೆ, ಸೊ ಪ್ರೆಸೆಂಟ್ ಡೇಟ್ ಹಾಕ್ತೀನಿ. ಸೊ ಪ್ರೆಸೆಂಟ್ ಡೇಟ್ ಹಾಕಿ ನಾನು ಇದು ಮಾಡ್ತೀನಿ, ಫೆಚ್ ಅಥೆಂಟಿಕೇಶನ್ ಹಿಸ್ಟ್ರಿ ಅಂತ ಹೇಳಿ ಕೊಡ್ತೀನಿ ನೋಡಿ. ಸೊ ಇವಾಗ ಏನಾಗುತ್ತೆ ಅಂದರೆ, ಡಿಸೆಂಬರ್ 4ನೇ ತಾರೀಕಿಂದ ಇಲ್ಲಿವರೆಗೂ ನಾನು ಆಧಾರ್ ಕಾರ್ಡ್ನ ಎಲ್ಲೆಲ್ಲಿ ಬಳಸಿದ್ದೀನಿ, ಸೊ ಕಂಪ್ಲೀಟ್ ಹಿಸ್ಟ್ರಿ ಇವಾಗ ಬರುತ್ತೆ ನೋಡಿ. ಇಲ್ಲಿ ನೋಡಿ, ಫೆಚ್ ಹಿಸ್ಟ್ರಿ ಕೊಟ್ಟಿದ ತಕ್ಷಣ ಇಲ್ಲಿ 75% ನಾನು OTP ಥ್ರೂ ಲಾಗಿನ್ ಮಾಡಿದ್ದೀನಿ. ಡೆಮೋಗ್ರಫಿಕ್ ಥ್ರೂ 25% ಇದೆ. ಬಯೋಮೆಟ್ರಿಕಲ್ಲಿ 0 ಇದೆ. ಇಲ್ಲಿ ನೋಡಿರಿ, ಸೀರಿಯಲ್ ನಂಬರು 1 2 3 ಅಂತ ಹೇಳಿ ಇಲ್ಲ ರೈಟ್ ಸೈಡಲ್ಲಿ ತೋರಿಸಿದೆ. ಮತ್ತು ಡೇಟ್ ಯಾವತ್ತು, ಮತ್ತು ಮಾಡಲಿಟಿ ಅಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಲ್ಲ, ಡೆಮೋಗ್ರಫಿಕ್ಸ್ ಅಂದರೆ ಫೇಸ್ ಸ್ಕ್ಯಾನಿಂಗು. ಸೊ ಸ್ಟೇಟಸ್ಸು ಸಕ್ಸಸ್ ಅಂತ ಇದೆ. AUANM ಅಂದರೆ ನಾನು ಎಲ್ಲಿ ಲಾಗಿನ್ ಆಗಿದ್ದೀನಿ
ಅಂತ ಹೇಳಿ ತೋರಿಸುತ್ತೆ. ಸೊ ರೆಸ್ಪಾನ್ಸಿವ್ ಕೋಡು, ಟ್ರಾನ್ಸಾಕ್ಷನ್ ID ಎಲ್ಲ ಇದೆ. ಸೊ ನೀವು ಈ ರೀತಿಲಿ ಚೆಕ್ ಮಾಡ್ಕೋಬೋದು. ಸೀರಿಯಲ್ ನಂಬರು 2 ಮತ್ತು 2ನೇದು ಸ್ಟಾರ್ಟ್ ಆಯಿತು. ಸೊ ಈ ರೀತಿ ನೀವು ನಿಮ್ಮ ಒಂದು ಆಧಾರ್ ಎಲ್ಲೆಲ್ಲಿ ಬಳಕೆ ಆಗಿದೆ ಅಂತ ಹೇಳಿ ಚೆಕ್ ಮಾಡ್ಕೋಬೋದು. ಸೊ ತೊಂದರೆ ಇಲ್ಲ. ಈಗ ಏನಾದರೂ ನಾನು OTP ಥ್ರೂ ಆಗಿದ್ರೆ ನೋಡಿರಿ, ಈ ಥರ OTP ಅಂತ ಹೇಳಿ ಬರುತ್ತೆ. ಇಲ್ಲಿ ನೋಡಿರಿ OTP ಸಕ್ಸಸ್ ಆಗಿದೆ. UID ಆನ್ಲೈನ್ ಸರ್ವಿಸ್ ಅಂದರೆ ನನ್ನ ಆಧಾರ್ನ ಡೌನ್ಲೋಡ್ ಮಾಡ್ಕೊಂಡಿರೋಂಥ ಹಿಸ್ಟ್ರಿ ಕೂಡ ಇಲ್ಲಿ ಇದೆ. ನಿಮ್ಗೇನಾದರೂ ಈ ಒಂದು ಇದು ಪೇಜ್ ಏನಾದರೂ PDF ಥ್ರೂ ಬೇಕಿದ್ದರೆ, ಸೊ ಇಲ್ಲಿ ನೋಡಿ ಡೌನ್ಲೋಡ್ PDF ಅಂತಿದೆ. ಸೊ ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕೂಡ ಡೌನ್ಲೋಡ್ ಆಗುತ್ತೆ. ನಿಮ್ಮ ಒಂದು PDF ಫಾರ್ಮೆಟಲ್ಲಿ ಫೈಲ್ ಕನ್ವರ್ಟ್ ಆಗಿ ಸೇವ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.